ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವೆ ಸಂಘರ್ಷ ತೀವ್ರವಾಗ್ತಾ ಇದೆ. ಇದರ ಬೆನ್ನಲ್ಲೇ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಸೇರಿದ ಹಾಗೆ ಅನೇಕ ನಗರಗಳ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿಯನ್ನು ನಡೆಸ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಎರಡು ರಾಷ್ಟ್ರಗಳ ನಡುವೆ ದಾಳಿ ಪ್ರತಿದಾಳಿ ನಡೀತಾ ಇದ್ದು ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಶುರುವಾಗಿದೆ ಅಂತ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಘೋಷಣೆ ಮಾಡಿದ್ದಾರೆ. 2021ರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ಹಿಡಿದ ನಂತರ ಇದೇ ಫಸ್ಟ್ ಟೈಮ್ ವಾಯುದಾಳಿಗೆ ಸಾಕ್ಷಿಯಾಗಿರುವುದು. ಕಾಬೂಲ್ ಹಾಗೆ ಕಂದಹಾರ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಪಾಕಿಸ್ತಾನದ ಗಡಿ ಸೇನಾ ನೆಲೆಗಳನ್ನು ಗುರಿ ಮಾಡಿಕೊಂಡು ಅಫ್ಘಾನ್ ಸೇನೆ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ನಡೆಸಿದ ಪ್ರತಿದಾಳಿಯಲ್ಲಿ ಅಫ್ಘಾನ್ನ 2740 ಮಂದಿ ಮೃತಪಟ್ಟಿದ್ದಾರೆ ಅಂತ ಪಾಕಿಸ್ತಾನ ಸರ್ಕಾರ ತಿಳಿಸಿದೆ. ಆಪರೇಷನ್ ಗಜಾಬ್ಲಿಲ್ ಹಕ್ ಹೆಸರಿನಲ್ಲಿ ಗುರುವಾರ ರಾತ್ರಿಯಿಂದಾನೇ ಕಾರ್ಯಾಚರಣೆ ಶುರು ಮಾಡಿ ದಾಳಿ ಮುಂದುವರೆದಿದೆ. ತಾಲಿಬಾನಿಗಳಿಗೆ ಸೇನಾ ಪಡೆಯು ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೊಂಡಿದ್ದಾರೆ. ಸೇನೆ ನಡೆಸಿರೋ ದಾಳಿಯಲ್ಲಿ 274 ಅಫ್ಘಾನ್ ತಾಲಿಬಾನಿಗಳು ಮೃತಪಟ್ಟಿದ್ದು 200 ಮಂದಿ ಗಾಯಗೊಂಡಿದ್ದಾರೆ ಅಂತಾನೂ ಪಾಕಿಸ್ತಾನ ಮಾಹಿತಿ ಕೊಡ್ತಾ ಇದೆ. ದಾಳಿಯಲ್ಲಿ ಪಾಕಿಸ್ತಾನದ 12 ಸೈನಿಕರು ಮೃತಪಟ್ಟಿರುವುದಾಗಿಯೂ ಖಚಿತಪಡಿಸಿದ್ದಾರೆ. ಕಾಬೂಲ್, ಪಕ್ತಿಯಾ ಹಾಗೆ ಕಂದಹಾರ್ಗಳ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗ್ತಾ ಇದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. 27 ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. 9 ಕೇಂದ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತಾನೂ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನು ಸೇನಾ ತುಕಡಿಗಳ 2 ಕೇಂದ್ರ ಕಚೇರಿ, 3 ಬ್ರಿಗೇಡ್ ಕೇಂದ್ರ ಕಚೇರಿ, 2 ಶಸ್ತ್ರಾಸ್ತ್ರ ಸಂಗ್ರಹಾಲಯ, 1 ಲಾಜಿಸ್ಟಿಕ್ ಕೇಂದ್ರ, 3 ಬೆಟಾಲಿಯನ್ ಕೇಂದ್ರ ಕಚೇರಿ, 2 ಸೆಕ್ಟರ್ ಕೇಂದ್ರ ಕಚೇರಿ ಹಾಗೆ 80 ಟ್ಯಾಂಕ್ಗಳನ್ನು ನಾಶಪಡಿಸಿದೀವಿ ಅಂತಾನೂ ಹೇಳ್ತಾ ಇದೆ ಪಾಕಿಸ್ತಾನ. ಅಫ್ಘಾನ್ ತಾಲಿಬಾನ್ಗೆ ಸೇರಿದ ಪ್ರಮುಖ ಸೇನಾ ನೆಲೆಗಳಾದ ಕಾಬೂಲ್, ಕಂದಹಾರ್ ಹಾಗೆ ಪಕ್ತಿಯಾದ ಮೇಲೆ ಪಾಕಿಸ್ತಾನ ವಾಯುದಾಳಿ ನಡೆಸಿದೆ ಅಂತ ಪಾಕಿಸ್ತಾನಿ ಸರ್ಕಾರಿ ಸ್ವಾಮ್ಯದ ಸುದ್ದಿವಾಹಿನಿ ವರದಿ ಮಾಡಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸಿರೋ ಸೇನಾ ದಾಳಿಯನ್ನ ಬೆಂಬಲಿಸಿರೋ ಜನರು ಲಾಹೋರ್ನಲ್ಲಿ ರ್ಯಾಲಿ ಕೂಡ ನಡೆಸಿದ್ದಾರೆ. ಇನ್ನು ಉಭಯ ದೇಶಗಳು ಸಂಯಮ ಕಾಪಾಡಿಕೊಳ್ಳಬೇಕು, ಮಾತುಕತೆ ಮೂಲಕ ಸಂಘರ್ಷ ಶಮನಕ್ಕೆ ಯತ್ನಿಸಬೇಕು ಅಂತ ರಷ್ಯಾ ಹಾಗೆ ಚೀನಾ ಸಲಹೆ ಕೊಟ್ಟಿವೆ. 2 ರಾಷ್ಟ್ರಗಳ ನಡುವಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿದ್ದೀವಿ ಅಂತಾನೂ ಚೀನಾದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಹಾಗೇನೆ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ಭಾರತದ ಕಾಲೋನಿಯನ್ನಾಗಿ ಮಾಡಿದ್ದಾರೆ, ಇಡೀ ವಿಶ್ವದ ಭಯೋತ್ಪಾದಕರನ್ನ ತನ್ನ ದೇಶದಲ್ಲಿ ಒಟ್ಟುಗೂಡಿಸಿ ಭಯೋತ್ಪಾದನೆಯನ್ನ ರಫ್ತು ಮಾಡುತ್ತಿದ್ದಾರೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಎಕ್ಸ್ನಲ್ಲಿ ಮಾಡಿರೋ ಪೋಸ್ಟ್ನಲ್ಲಿ ಆರೋಪ ಮಾಡಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.